ಕರುಣಾಭಾವ ಹುಟ್ಟುತ್ತೈತಿ. ಇದರಿಗೆ ಬಂದವರು ನಾವು ಪ್ರೀತಿಸಬೇಕು. ಅದಕ್ಕೆ ದೇವ್ರ ನಮಸ್ಕಾರ ಅಂದ್ರೆ ಭಗವಂತಗ ಅಷ್ಟ ಅಂಗಗಳನ್ನ ಹೆಚ್ಚು ದೇವ್ರ ನಮಸ್ಕಾರ. ಅಷ್ಟ ಅಂಗಗಳು ಎಲ್ಲ ಅಂಗಗಳ ಸರ್ವಸ್ವ ಎಲ್ಲ ನಿಂದಾಯಿತು ಭಗವಂತ ಅಂದಂಗದ. ಅದೇನ್ ನಾವು ಬಿಡುದ್ರ ಎಲ್ಲ ನನ್ನ ಸರ್ವಸ್ವ ನೀನದಿಯೋ ಭಗವಂತ ಅಂದಂಗದ. ಹಂಗಾಗೂ ಆನಬೇಕು. ನಿಷ್ಠೆ ಇರಬೇಕು ಮ್ಯಾಲ, ನಿಷ್ಠೆ ಇರಬೇಕು ಗುರುವಿನ ಮ್ಯಾಲ, ನಿಷ್ಠೆ ಇರಬೇಕು ದೇವರ ಮ್ಯಾಲ, ನಿಷ್ಠೆ ಇರಬೇಕು ದೇವರ ಮ್ಯಾಲ. ಏಕತೆಯಿಂದ ಭಾರತ ಕಟ್ಟಿ, ಏಕತೆಯಿಂದ ಭಾರತ ಕಟ್ಟಿ, ಜಗಳ ಹಚ್ಚವರ ದೂರ ಕಣಕ್ಕೆ, ಜಗಳ ಹಚ್ಚವರ ದೂರ ಕಣಕ್ಕೆ. ಭಕ್ತಿ ಒಳಗ ಒಂದು ಶಕ್ತಿ ಇದ್ದಿಲ್ಲ. ಏಕತೆಯಿಂದ ಭಾರತ ಕಟ್ಟಿ, ಏಕತೆ ಅಂದ್ರೆ ನಾವು ಎಲ್ಲರೂ ಕೂಡಿದಾಗ ಒಂದು ಭಾರತನ ವಿಶ್ವಗುರು ಮಾಡಕ್ ಸಾಧ್ಯ. ಅವಾಗ ಎಲ್ಲರ ನನ್ನ ಮೂತಿ ಆಗ್ತ, ಇವನ್ ಮೂತಿ ಆಗ್ತ, ಅಚ್ಚಿ ಮೂತಿ ಆಗ್ತ, ಈಚೆಗಡೆ ಮೂತಿ ಎತ್ತ ಆದ್ರೆ ಎಂದಾರ ಭಾರತ ಕಟ್ತೋನ, ಉದ್ಧಾರ ಆಗ್ತೋನ ಆಗ್ತು. ಕೇವಲ ಬರೀ 3ನೇ 4ನೇ ಪುಸ್ತಕದಾಗ ಬರ್ತಾನ. ಕಟ್ಟಿಗೆ ಹೊರಿ ಮಾಡಿಕೊಂಡ್ರ ಮುರಿಯಾಕ ಆಗೋದಿಲ್ಲ. ಒಂದ ಕಟ್ಟಿಗೆ ಹೊರಗೆ ತೆಗೆದ್ರೆ ಮುರಿಯಾಕ ಆಕೈತು. 3ನೇ ಪುಸ್ತಕದಾಗ ಬಂದು ದಿನ ಆದ್ರೂ ನಾವು ತಿಳ್ಕೊಂಡ್ರೆ ನಮ್ಮಂತ ನೀಚ ಜನ ಯಾರು? ನಾವು ಎಲ್ಲರೂ ಒಗ್ಗಟ್ಟಿನಿಂದ ಇದ್ರ ಜಗತ್ತ ಅಂತ ಜಗತ್. ಒಂದು ಊರು ಒಗ್ಗಟ್ಟಿದ್ರೆ ಒಂದು ಊರು ಅನ್ಸ್ತೈತಿ, ಒಂದು ಊರು ಒಗ್ಗಟ್ಟಿದ್ರೆ ತಾಲೂಕು ಅನ್ಸ್ತೈತಿ, ತಾಲೂಕು ಒಗ್ಗಟ್ಟಿದ್ರೆ ಜಿಲ್ಲಾ ಅನ್ಸ್ತೈತೆ, ಒಂದೇ ಜಿಲ್ಲಾ ಒಗ್ಗಟ್ಟಿದ್ರೆ ಇಡೀ ಬ್ರಹ್ಮಾಂಡ. ಒಗ್ಗಟ್ಟಿನಲ್ಲಿ ಬಲವಿದೆ. ಕೂತರ ಬರ್ಯಾಕ ಅವ್ರ ಮತ್ತೆ ಶಿವನಾಥ ಸರಿಪರಾಗಲಿ, ನಮ್ಮ ಸಿದ್ಧಾರೂಢರಾಗಲಿ, ನಾವು ನಾಗಲಿಂಗಜ್ಜ ಆಗಲಿ, ಬೇಕಾದ್ರೆ ಕಬೀರ್ ದಾಸರಾಗಲಿ, ಇವ್ರು ಯಾಕೆ ಏಕತೆ 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 ಅಂತ ಬಡ್ಕೊಂಡ್ರ ಮುಂದೆ ಹೋಗಿ ಭಾರತ ಹೊಡೆದ ಹರಿದು 12 ಆಗಬಾರ್ದಂತೇಳಿ ಅದನ್ನ ಕಟ್ಟಿ ಹೋಗಿದಾರ ಅವ್ರ. ತಿಳಿಬೇಕು ನಮ್ಮ ಏಕತೆಯಿಂದ ಭಾರತ ಕಟ್ಟಿ, ಭಾರತ ಮಾತೆಯ ಸೇವೆ ಮಾಡಿ, ಶರಣರ ಇದು ಒಂದೇ ಕುಟುಂಬ ತಿಳಿಬೇಕು ಗಟ್ಟಿ. ಒಂದೇ ಕುಟುಂಬ, ವಸುದೈವ ಕುಟುಂಬ, ಕುಟುಂಬ ವಸುದೈವ ಕುಟುಂಬ. ಇದು ಒಂದೇ ಕುಟುಂಬ ತಿಳಿಬೇಕು ಗಟ್ಟಿ. ಆವಾಗ ಆಗುವುದು ಸಾರ್ಥಕ ಹುಟ್ಟಿ. ಮುಂದೆ ತಮ್ಮ ಬರ್ತಾ ಇದ್ದೀವಿ.